ಕಸ್ಟಡಿಯಲ್ಲಿ ದರ್ಶನ್ ಗ್ಯಾಂಗ್ ಎರಡನೇ ರಾತ್ರಿಯನ್ನ ಕಳೆದಿದೆ. ನಿನ್ನೆ ಮಹಜರು ಪ್ರಕ್ರಿಯೆ ಬಳಿಕ ತಡರಾತ್ರಿವರೆಗೂ ಕೂಡ ಡ್ರಿಲ್ ಅಂದ್ರೆ ತನಿಖೆಯನ್ನ ಮಾಡಿರ್ತಾರೆ ಅಷ್ಟೇ, ಇನ್ನೇನು ಅಲ್ಲ. ರಾತ್ರಿ ಊಟದ ಬಳಿಕ ಮತ್ತೆ ತನಿಖೆಯನ್ನ ಶುರು ಮಾಡಿದ್ರಂತೆ. ನಿನ್ನೆ ರಾತ್ರಿ ಊಟದ ಬಳಿಕ ತಡರಾತ್ರಿವರೆಗೂ ಕೂಡ ಆರೋಪಿಗಳ ವಿಚಾರಣೆಯನ್ನ ಮಾಡಿದ್ದಾರೆ. ಇದೀಗ ನಿನ್ನೆ ರಾತ್ರಿ ಮೊನ್ನೆ ದೊನ್ನೆ ಬಿರಿಯಾನಿ, ನಿನ್ನೆ ಅನ್ನ ಸಾಂಬಾರಂತೆ. ಓಕೆ, ತೀವ್ರವಾಗಿ ವಿಚಾರಣೆ ನಡೆಸಿ ಆರೋಪಿಗಳಿಂದ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಮುಂದಿಟ್ಕೊಂಡು ಆರೋಪಿಗಳ ವಿಚಾರಣೆ ಆಗ್ತಿದೆ. ಈ ಪ್ರಕರಣದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರೋದೇ ಟೆಕ್ನಿಕಲ್ ಎವಿಡೆನ್ಸ್. ಸಿಸಿಟಿವಿ ದೃಶ್ಯ ಆಗಿರ್ಬೋದು, ಸಿಡಿಆರ್, ಟವರ್ ಡಂಪ್ ಅನ್ನ ಮುಂದಿಟ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ಬಳಿಕವೂ ನನಗೇನು ಗೊತ್ತಿಲ್ಲ ಅನ್ನೋದಷ್ಟೇ ಉತ್ತರ ಅಂತೆ ಕೆಲವೊಂದಕ್ಕೆ. ಓಕೆ, ಮೊದಲ ದಿನ ನಿದ್ರೆಗೆ ಜಾರಿದ್ರು. ಎರಡನೇ ದಿನ ಅಂದರೆ ನಿನ್ನೆ ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಮತ್ತೆ ಎದ್ದು ಕೂರ್ತಾ ಇದ್ರಂತೆ. ಮತ್ತೆ ಜೈಲಲ್ಲಿ ಅಷ್ಟು ಆರಾಮಾಗಿ ನಿದ್ರೆ ಬರಬೇಕಲ್ಲ. ಇರಲಿ, ಎನಿವೆ ನಿನ್ನೆ ಊಟ ಆದ ನಂತರವೂ ಕೂಡ ತಡರಾತ್ರಿವರೆಗೂ ವಿಚಾರಣೆ ನಡೆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಗೇನ್ ರಾಘು ನೀಡ್ತಾರೆ. ರಾಘು, ಇದೀಗ ಈ ಪ್ರಕರಣದಲ್ಲಿ ಸಾಮಾನ್ಯವಾಗಿ ದರ್ಶನ್ ಅರೆಸ್ಟ್ ಅಂತೆ ಅಂದ ತಕ್ಷಣ ವಿಚಾರ ಯಾವುದಕ್ಕೆ, ಕಾರಣ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆಯೇ ಜನಸಾಮಾನ್ಯರು ಮಾತಾಡಿದ್ದೇನಪ್ಪ ಅಂದ್ರೆ, ಅಯ್ಯೋ ಅವ್ರೇನು ಬರ್ತಾರೆ ಬಿಡು ಹೊರಗೆ ಇನ್ಫ್ಲುಯೆನ್ಸ್ ಬಳಸ್ಕೊಂಡು ಅಂತ. ಬಟ್ ಈ ಪ್ರಕರಣದಲ್ಲಿ ಈ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅನ್ನುವಂಥದ್ದು ಎಲ್ಲರನ್ನೂ ಕಟ್ ಹಾಕ್ತಾ ಇದೆಯಾ ಬಹಳ ಟೈಟ್ ಆಗಿ ಅಂತ? ಖಂಡಿತವಾಗಿಯೂ ಇದೆ. ಯಾಕಂದ್ರೆ ಪ್ರಕರಣದ ಸಂಬಂಧ ಆಗ್ತಾ ಇರುವಂತಹ ತನಿಖೆ ವಿಚಾರವಾಗಿ ಟೆಕ್ನಿಕಲ್ ಎವಿಡೆನ್ಸ್ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇರುವಂತದ್ದು. ಈಗಾಗಲೇ ನಿನ್ನೆ ಮೊನ್ನೆಯಿಂದಲೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳ ತಂಡ ಮುಂದಾಗಿತ್ತು. ಅದರಂತೆ ಈಗಾಗಲೇ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿದೆ. ಎಕ್ಸಾಂಪಲ್ CCTV ದೃಶ್ಯಾವಳಿಗಳಿರ್ಬೋದು, ಅದರ ಜೊತೆ CDR ಅಂದ್ರೆ ಅವರ ಮೊಬೈಲ್ ಡೇಟ್ ಏನಿತ್ತು ಅದನ್ನ ಕಲೆಕ್ಟ್ ಮಾಡುವಂಥದ್ದು, ಜೊತೆಗೆ ಟವರ್ ಡಂಪ್ ಇವೆಲ್ಲವನ್ನ ಕೂಡ ಸಂಪೂರ್ಣವಾಗಿ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಈಗಾಗಲೇ ತನಿಖಾಧಿಕಾರಿಗಳ ತಂಡ ಮಾಡಿದೆ. ಆ ಎಲ್ಲವನ್ನ ಕೂಡ ಆಧಾರವಾಗಿ ಇಟ್ಕೊಂಡೆ ಈಗ ಸದ್ಯ ಆರೋಪಿಗಳನ್ನ ತನಿಖೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ತಡರಾತ್ರಿ ಕೂಡ ಅದೇ ಕೆಲಸವನ್ನ ಸದ್ಯ ಪೊಲೀಸ್ ಇಲಾಖೆ ಮಾಡಿರುವಂತದ್ದು. ತಡರಾತ್ರಿವರೆಗೂ ಈ ಆರೋಪಿಗಳೇನಿದ್ದಾರೆ ಅವರೆಲ್ಲರ ಮುಂದೆ ಕೂಡ ಆ ಸಾಕ್ಷ್ಯಾಧಾರಗಳನ್ನ ಇಟ್ಟು ತನಿಖೆ ಮಾಡುವಂತ ಕೆಲಸವನ್ನ, ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿದರೆ, ತಡರಾತ್ರಿ ಅಂದ್ರೆ ಊಟ ಆದ ನಂತರ ಒಂದು 2-3 ಗಂಟೆಗಳ ಕಾಲ ಸತತವಾಗಿ ಅಷ್ಟು ಆರೋಪಿಗಳ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ನಮಗೇನು ಗೊತ್ತಿಲ್ಲ ಅನ್ನುವಂತ ಉತ್ತರ ಬಂದರೂ ಕೂಡ ಅಲ್ಲಿರುವಂತಹ ಏನು ಸಾಕ್ಷ್ಯ ಸಿಕ್ಕಿದೆ ಆ ಸಾಕ್ಷ್ಯಗಳನ್ನ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಏನು ನಿಮ್ದಾದ ವೆಹಿಕಲ್ಸ್, ಎಕ್ಸಾಂಪಲ್ CCTV ಫುಟೇಜ್ಗಳನ್ನ ಇಟ್ಟಂತ ಸಂದರ್ಭದಲ್ಲಿ ನಿಮ್ದೇ ವೆಹಿಕಲ್ಸ್ ಯಾಕೆ ಹೋಯ್ತು, ಯಾಕೆ ಓಡಾಡಿದೆ ಅನ್ನುವಂಥ ಅಂಶಗಳನ್ನ ಕೇಳದಂತ ಸಂದರ್ಭದಲ್ಲೂ ಕೂಡ ಕೆಲವೊಂದು ಅಂಶಗಳು ನಮಗೆ ಗೊತ್ತಿಲ್ಲ ಅನ್ನುವಂಥ ಉತ್ತರ ಬಂದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಸದ್ಯ ಈಗ ವಿಚಾರಣೆಗೆ ಮುಂದಾಗ್ತಾ ಇರುವಂಥದ್ದು. ಇವತ್ತು ಕೂಡ ಮಹಾಜರು ಆದ ನಂತರದಲ್ಲಿ ಅಂದ್ರೆ ನಿನ್ನೆ ಮಹಾಜರು ಆದ ಬಳಿಕ ಯಾವೆಲ್ಲ ಎವಿಡೆನ್ಸ್ಗಳಿದ್ವು ಆ ಎವಿಡೆನ್ಸ್ಗಳ ಪ್ರಕಾರವಾಗಿ ಅವರನ್ನ ತನಿಖೆಯನ್ನ ಮಾಡಿದ್ರು. ಇವತ್ತು ಕೂಡ ಅದೇ ರೀತಿಯಾದಂತಹ ಭಾಗ ಮುಂದುವರಿಯುವಂಥದ್ದು. ಯಾಕಂದ್ರೆ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಿ ಬಂದ ನಂತರದಲ್ಲಿ ಅಲ್ಲಿ ಏನೆಲ್ಲ ಮಹಾಜರು ಪ್ರಕ್ರಿಯೆಗಳು ಮುಗಿತಿದೆ, ಅಲ್ಲಿ ಏನೆಲ್ಲ ಸಾಕ್ಷಿಗಳು ಸಿಗುತ್ತೆ ಆ ಎಲ್ಲವನ್ನ ಇಟ್ಕೊಂಡು ಮತ್ತೆ ಅವರನ್ನ ಉಳಿದ ಆರೋಪಿಗಳನ್ನ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಸೊ ತನಿಖಾಧಿಕಾರಿಗಳ ತಂಡ ಮಧ್ಯರಾತ್ರಿವರೆಗೂ ಕೂಡ ಡ್ರಿಲ್ ಅನ್ನಂತೂ ಮಾಡಿದೆ. ಆರೋಪಿಗಳು ಯಾವುದೇ ವಿಚಾರಗಳನ್ನ ಗೊತ್ತಿಲ್ಲ ಅಂದ್ರೂ ಕೂಡ ಅವರನ್ನ ಬಿಡುವಂತ ಕೆಲಸವನ್ನ ಮಾಡಿಲ್ಲ. ಯಾಕಂದ್ರೆ ಪ್ರಕರಣದ ಗಂಭೀರದ ಸ್ವರೂಪ ಆ ಮಟ್ಟಿಗಿರುವಂತ ಕಾರಣಕ್ಕಾಗಿ ಒಂದಷ್ಟು ಪ್ರೆಷರ್ಸ್ಗಳು ಇದ್ರೂ ಕೂಡ ಅದನ್ನ ಹ್ಯಾಂಡಲ್ ಮಾಡುವಂತ ನಿಟ್ಟಿನಲ್ಲಿ ಸದ್ಯ ತನಿಖಾಧಿಕಾರಿಗಳ ತಂಡ ವಿಚಾರಣೆಯನ್ನ ಕೈಗೆತ್ತಿಕೊಂಡಿರುವಂತದ್ದು. ಅದೇ ನಿಟ್ಟಿನಲ್ಲಿ ಆ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ವಿದ್ಯಾ, ಕೋರ್ಸ್ ಇದರಲ್ಲಿ ಪ್ರಭಾವಿಗಳ ಒತ್ತಡ ಕೇಳಿ ಬರಬಹುದು, ಅದು ಪೊಲೀಸರಿಗೆ ಸ್ವಲ್ಪ ಇಕ್ಕಟ್ಟಿಗೆ ಸಿಗಾಕಿಸಬಹುದು. ಬಟ್ ಯಾವುದನ್ನು ಮುಲಾಜಿಗೆ ತಗೊಳ್ಳದೆ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ.